ಸ್ನೇಹಿತರೆ, ನೀವು ಜಾಬ್ ಪಡ್ಕೊಳ್ಬೇಕು ಅಥವಾ ನಿಮ್ಮ ಬಿಸ್ನೆಸ್‌ನ ನೆಕ್ಸ್ಟ್ ಲೆವೆಲ್‌ಗೆ ಗ್ರೋತ್ ಮಾಡಬೇಕು ಅಥವಾ ನೀವು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದೀರಾ, ಅದರಲ್ಲಿ ನಿಮ್ಮ ಸೇಲ್ಸ್‌ನ ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಬೇಕಾಗಿರೋದು ಒಂದೇ ಕಮ್ಯುನಿಕೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾತಾಡುವಂಥ ಒಂದು ಕಲೆ. ಈ ಕಲೆ ಗೊತ್ತಿದ್ರೆ ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು. ಜಾಬಲ್ಲಿ ನೀವು ಇಂಟರ್ವ್ಯೂ ಏನು ಕೊಡ್ತೀರಾ ಅಲ್ಲಿ ಸೆಲೆಕ್ಟ್ ಆಗ್ಬೋದು. ಸೊ ಜನಗಳಲ್ಲಿ ಒಳ್ಳೆ ಸೇಲ್ಸ್‌ನ ತರಬಹುದು. ಸೊ ಇಲ್ಲಿ ನಿಮಗೆ ಕಮ್ಯುನಿಕೇಷನ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ 7 ಬೆಸ್ಟ್ ಟಿಪ್ಸ್‌ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇದೇ ಥರದ ವಿಡಿಯೋಗಳಿಗಾಗಿ ಜೈ ಕಾರ್ಪೊರೇಟ್ ಕೋಚ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಟಿಪ್ಸ್ನ ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅನಿಸಿಕೆನ ಕೊನೆಯದಾಗಿ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹೇಳ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನೋಡಿ, ಕಮ್ಯುನಿಕೇಷನ್ನ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಮೊದಲೇ ನೀವು ಮಾಡಬೇಕಾಗಿರೋ ಕೆಲಸ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಿ. ನೀವೊಂದು ಲೈಕ್ ಜಾಬಿಗೆ ಹೋಗ್ತೀರಿ ಅಂತ ಹೇಳಿದ್ರೆ ಫಸ್ಟ್ ಅವ್ರು ಏನು ಹೇಳ್ತಾರೆ, ಈಗ ಜಾಬಿಗೆ ಹೋಗಿ ಆ ಒಂದು ಇಂಟರ್ವ್ಯೂ ತೊಗೊಳ್ತೀರ ಅಂದಮೇಲೆ ಫಸ್ಟ್ ಅವ್ರ ಕ್ವಶನ್ಸ್ಗಳನ್ನ ಕ್ಲಿಯರಾಗಿ ಕೇಳಿ. ಅದಕ್ಕೆ ಕೇಳಿಸ್ಕೊಳ್ಳೋದು, ಆಲಿಸಿಕೊಳ್ಳುವಿಕೆ ಅಂತ ಹೇಳ್ತೀವಿ. ಅಂದರೆ ಈಗ ನೀವು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೀರ ಅಂದಮೇಲೆ ಜನಗಳದ್ದು ಫಸ್ಟ್ ಪ್ರಾಬ್ಲಮ್ ಕೇಳಿ, ಜನಗಳಿಗೆ ಏನು ನೀಡಿದೆ ಅದನ್ನು ಕೇಳಿ. ನೀವು ಬಿಸ್ನೆಸ್ಸನ್ನು ಸೇಲ್ ಮಾಡಬೇಕಂದ್ರೂ ಅಷ್ಟೇ, ಅಥವಾ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು, ಫಸ್ಟು ಜನಗಳದ್ದು ನೀಡನ್ನು ನೀವು ಕೇಳಿಸ್ಕೊಳ್ಳೋಕೆ ಶುರು ಮಾಡಿ. ಅದಾದಮೇಲೆ ನೀವು ಕೇಳಿಸ್ಕೊಂಡ್ಮೇಲೆ ಅವ್ರಿಗೆ ಏನು ಬೇಕು ಅದನ್ನು ನೀವು ಈಸಿಲಿ ಕೊಡ್ಬೋದು. ಅಂದರೆ ಲೈಕ್ ಅರ್ಥ ಮಾಡ್ಕೊಳ್ಬೋದು. ಅರ್ಥ ಮಾಡ್ಕೊಂಡ ಮೇಲೆ ನೀವು ಅವರಿಗೆ ರೆಸ್ಪಾಂಡ್ ಮಾಡ್ಬೋದು. ಲೈಕ್ ಅವರಿಗೆ ನೀವು ಏನು ಬೇಕು ಅದನ್ನು ಸರಿಯಾಗಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಟಿಪ್ಸು, ಫಸ್ಟು ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಿ. ನೀವು ಒಳ್ಳೆ ಕಮ್ಯುನಿಕೇಟರ್ ಆಗಬೇಕಂದ್ರೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ಮಾತಾಡೋದು. ತುಂಬ ಮಾತಾಡೋದಲ್ಲ, ಅರ್ಥ ಆಗುವಂತೆ ಮಾತಾಡೋದು ತುಂಬ ಮುಖ್ಯ. ನೋಡಿ, ಫಸ್ಟ್ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡಾಗ ಅವ್ರು ಏನು ಪ್ರಶ್ನೆ ಹಾಕ್ತಾರೆ ಅದಕ್ಕೆ ಸರಿಯಾಗಿ ಉತ್ತರ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಮೊದಲನೇ ಟಿಪ್ಸ್ ಹೇಳಿದ್ದು ಏನಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಟಿಪ್ಸ್ ಏನಂತ ಹೇಳಿದ್ರೆ, ಸ್ಪಷ್ಟವಾಗಿ ಮಾತಾಡಿ. ಅಂದರೆ ಅರ್ಥ ಆಗುವಂತೆ, ಅಪೋಸಿಟ್ ಇಲ್ಲಿದ್ದಂಥವರಿಗೆ ಅರ್ಥ ಆಗೋ ರೀತಿನಲ್ಲಿ, ಅರ್ಥ ಆಗೋ ಭಾಷೆನಲ್ಲಿ ಹೇಳೋದನ್ನು, ಪ್ರೆಸೆಂಟ್ ಮಾಡೋದನ್ನು ಕಲಿತಾ ಹೋಗಬೇಕು. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಐ ಕಾಂಟ್ಯಾಕ್ಟ್ ಇಟ್ಟು ಮಾತಾಡಿ. ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ಆವಾಗ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗುತ್ತೆ. ನಿಮ್ಮ ಅವರ ಮಧ್ಯೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡುತ್ತೆ ಒಂದು ಐ ಕಾಂಟ್ಯಾಕ್ಟ್. ಸೊ ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಸೇಲ್ಸ್ ಜಾಸ್ತಿ ಆಗುತ್ತೆ. ಜಾಬಲ್ಲಿ ಏನು ಇಂಟರ್ವ್ಯೂ ತೊಗೊಳ್ಬೇಕು ಅಂತ, ಇಂಟರ್ವ್ಯೂನಲ್ಲಿ ಏನು ಜಾಬ್ ತೊಗೊಳ್ಬೇಕು ಅಂತಿರ್ತೀರಿ ಅದು ಸಕ್ಸಸ್ ಆಗುತ್ತೆ. ಸೇಲ್ಸ್ ಎಕ್ಸ್ಟ್ರಾನು ಕೂಡ ನೀವು ಮಾಡ್ಕೊಳ್ಬೋದು ಯಾವಾಗ ನೀವು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬಾಡಿ ಲ್ಯಾಂಗ್ವೇಜ್ ಮೇಲೆ ಗಮನ ಇರಬೇಕಾಗತ್ತೆ. ಏನು ಮಾತಾಡ್ತೀರಿ ಅದರ ತಕ್ಕ ಹಾಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ದೇಹಕ್ಕೂ ಒಂದು ಭಾಷೆ ಇದೆ. ಆ ದೇಹದ ಭಾಷೆ ನಿಮ್ಮ ಒಂದು ಏನಿದೆ ಲೈಕ್ ಮಾತು, ಅದಕ್ಕೆ ವಿರುದ್ಧವಾಗಿರ್ಕೂಡ್ದು. ಈಗೇನು ಮಾತಾಡ್ತೀರಿ ಅದರ ತಕ್ಕ ಹಾಗೆ ನಿಮ್ಮ ಭಾಷೆ, ನಿಮ್ಮ ದೇಹದ ಭಾಷೆನೂ ಹಂಗೆ ಇರಬೇಕು. ವಿನಮ್ರತೆಯಿಂದ, ಒಂದು ಲೈಕ್ ಕಾನ್ಫಿಡೆನ್ಸಿಂದ ಅದೆಲ್ಲನೂ ಕೂಡಿರಬೇಕಾಗತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜು ಕೂಡ ಅದೇ ಥರ ಇರಬೇಕು. ದೇಹದ ಭಾಷೆ ಅಂತ ಹೇಳ್ತೀವಿ, ಅದು ಕೂಡ ಅಷ್ಟೇ ಪ್ರಾಮುಖ್ಯತೆ ಇಲ್ಲಿ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತನಾಡುವ ಮೊದಲು ಯೋಚಿಸಿ ಮಾತನಾಡೋದು ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಜನ ಮಾತಾಡೋಕ್ಕಿಂತ ಮುಂಚೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿರಲ್ಲ, ಪಟ ಅಂತ ಮಾತಾಡ್ತಾರೆ. ಏನೋ ಆ ಥರ ಮಾಡಬೇಡಿ. ಸೊ ಈ ವ್ಯಕ್ತಿಗೆ ನಾನು ಏನು ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಎಕ್ಸಾಕ್ಟ್ಲಿ ನಿಮಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನೇನೋ ಮಾತಾಡ್ತೀರಿ. ಏನೇನೋ ಮಾತಾಡಿದ್ರೆ ಅಲ್ಲಿ ಬಿಸ್ನೆಸ್ಸಲ್ಲಿ ನೀವೇನು ಪ್ರಾಫಿಟ್ ಮಾಡಬೇಕು, ಜಾಬಲ್ಲಿ ಏನು ಇಂಟರ್ವ್ಯೂನಲ್ಲಿ ಏನು ಜಾಬ್ ತೊಗೋಬೇಕು, ಆ್ಯಂಡ್ ನೀವು ಸೇಲ್ಸ್ ಒಳಗಡೆ ಏನು ಎಕ್ಸ್ಟ್ರಾ ಸೇಲ್ಸ್ ತೊಗೋಬೇಕು, ಇದು ಯಾವುದು ಕೂಡ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೇ ನೀವು ಮಾತಾಡುವಂಥದ್ದನ್ನು ಯೋಚನೆ ಮಾಡಿ ಮಾತಾಡಿದಾಗ ಏನು ಪದಗಳನ್ನು ಬಳಸಬೇಕು, ಅಥವಾ ಯಾವ ಪದಗಳಿಂದ ಅವರ ಮನಸ್ಸನ್ನು ಗೆಲ್ಲೋಕೆ ಸಾಧ್ಯ, ಇವೆಲ್ಲ ಯೋಚನೆ ಮಾಡಿ ಮಾತಾಡಿದಾಗ ನೀವು ಒಳ್ಳೆ ಕಮ್ಯುನಿಕೇಟರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ಕಮ್ಯುನಿಕೇಟರ್ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಪಾಸಿಟಿವ್ ವರ್ಡ್ಸ್ನ ಬಳಸಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನೀವು ಬಳಸಬೇಕಾಗಿರ್ತಕ್ಕಂಥದ್ದು ನೆಗೆಟಿವ್ ಪದಗಳನ್ನು ಅಲ್ವೇ ಅಲ್ಲ, ಪಾಸಿಟಿವ್ ವರ್ಡ್ಸ್ ಇರಬೇಕು. 99 ಅಲ್ಲ 100% ಪಾಸಿಟಿವ್ ಪದಗಳನ್ನ ಮ್ಯಾಕ್ಸಿಮಮ್ ಬಳಸ್ತಾ ಹೋದಾಗ ಇಂಪ್ಯಾಕ್ಟ್ ಆಗುತ್ತೆ. ನೀವು ಯಾರ ಹತ್ರ ಕಮ್ಯುನಿಕೇಟ್ ಮಾಡ್ತೀರಿ ಅವರು ನಿಮಗೆ ಕನ್ವಿನ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಬೇಕಾದ್ರೆ ಅದನ್ನು ಟ್ರೈ ಮಾಡಿ ನೋಡಿ, 100% ಪಾಸಿಬಿಲಿಟಿ ಇದೆ. ಇವತ್ತು ಜಗತ್ತಿನ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ನೋಡೋದಾದ್ರೆ ಅವರೆಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಪದಗಳನ್ನೇ ಬಳಸ್ತಾ ಇದ್ರು. ಅಫರ್ಮೇಷನ್ ಅಂತ ಹೇಳ್ತೀವಿ, ಅದ್ರ ಮುಖಾಂತರ ಸಕ್ಸಸ್ ಆಗಿರ್ತಾರೆ. ಪಾಸಿಟಿವ್ ಏನು ಹೇಳುತ್ತೆ, ನಮಗೆ ರಿಫ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಲೈಕ್ ಏನಂತ ಹೇಳಿದ್ರೆ ನಮಗೆ ನಮ್ಮ ಪ್ರೆಸೆಂಟನ್ನು ತೋರಿಸ್ಕೊಡುತ್ತೆ ಪಾಸಿಟಿವ್ ಇರೋದ್ರಿಂದ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಪಾಯಿಂಟ್ ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀವು ಒಬ್ಬ ಒಳ್ಳೆಯ ಒಂದು ಕಮ್ಯುನಿಕೇಟರ್ ಆಗ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಏನು ಅನ್ನಿಸ್ತು, ಈ ಪಾಯಿಂಟ್ಗಳು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, 1K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಹೊಸ ಚಾನಲ್ನ ಶುರು ಮಾಡಿದ್ವಿ. ನಾನೆಲ್ಲ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಅವರು ಇಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.